ಹೆಲೋ ಅಸ್ಲಾಂ ವಲೈಕುಮ್. ವೆಲ್ಕಮ್ ಟು ಅವರ್ ಚಾನಲ್ ಶಬಾನಾ ಮಿಸ್ಬಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ನಮಸ್ತೆ. ಮತ್ತು ಎಲ್ಲರೂ ನನ್ನ ಒಂದು ವಿಡಿಯೋವನ್ನು ನೋಡಿ ತುಂಬ ಜನ ನನಗೆ ಬ್ಲೆಸ್ಸಿಂಗ್ಸ್ ಮತ್ತು ವಿಶಸ್ಸನ್ನು ಮಾಡಿದ್ದೀರಾ. ಸೊ ಅದಕ್ಕೋಸ್ಕರ ನಾನು ನಿಮಗೆಲ್ಲ ಒಂದು ಥ್ಯಾಂಕ್ಸನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಹೃದಯದಿಂದ ನಿಮಗೆಲ್ಲ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಒಂದು ವಿಡಿಯೋವನ್ನು ನೀವು ನೋಡಿ ನನಗೆ ಕೊಟ್ಟಿರೋ ಸಹಕಾರಗಳನ್ನು, ಅಂದರೆ ನಿಮ್ಮ ಒಂದು ಪ್ರೀತಿಯನ್ನು ನಾನು ಎಲ್ಲೂ ಪಡೆಯೋಕ್ಕಾಗಲ್ಲ. ಸೊ ಆ ಒಂದು ಪ್ರೀತಿಗೋಸ್ಕರ ನಾನು ನಿಮಗೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಅದೇ ಒಂದು ವಿಡಿಯೋನ ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಸೊ ನಂದು ಬಂದು ಬ್ರೆಸ್ಟ್ ಕ್ಯಾನ್ಸರಲ್ಲಿ ನನಗೆ 2 ಥರ ಆಪ್ಷನ್ ಕೊಟ್ಟಿದ್ದರು ಡಾಕ್ಟ್ರು. ಒಂದು ಮೆಸ್ಟೆಕ್ಟಮಿ ಮತ್ತು ಇನ್ನೊಂದು ಲಂಪ್ಯಾಕ್ಟಮಿ ಅಂತ. ಸೊ ಲಂಪ್ಯಾಕ್ಟಮಿ ಅಂದರೆ ಅದು ಒಂದು ಎಷ್ಟು ಗಂಟಿರುತ್ತೆ ಅದರ ಒಂದು 2 ಇಂಚ್ ಮಾತ್ರ ಜಾಸ್ತಿ ಅದನ್ನು ಮಾಡಿ ರಿಮೂವ್ ಮಾಡಿ ತೆಗೆಯೋದು ಅಂತ. ಸೊ ನನಗೆ ಇಲ್ಲಿ ಉಲ್ಟಾ ಆಯಿತು ನನ್ನ ಜೊತೆ. ಫಸ್ಟೇ ನನಗೆ ಏನಾಯಿತು, ಒಂದು ಗಂಟನ್ನು ರಿಮೂವ್ ಮಾಡಿಬಿಟ್ಟಿದ್ರು. ಸೊ ನನಗೆ ಮತ್ತೆ ಗಂಟನ್ನು ರಿಮೂವ್ ಮಾಡಿದಾಗ ಅಲ್ಲಿ ಕೆಲವೊಂದು ಸೆಲ್ಸ್ಗಳು ಉಳಿದಿರೋ ಕಾರಣಕ್ಕೋಸ್ಕರ ಮತ್ತು ನನಗೆ ಮೆಸ್ಟೆಕ್ಟಮಿ ಮಾಡೋದ ಲೆಂಪಾಕ್ಟಮಿ ಅದನ್ನು ಮಾಡಿಸ್ಕೊಳೋದ ಅನ್ನೋದು ನನಗೆ ಕನ್ಫ್ಯೂಸಲ್ಲಿತ್ತು. ಸೊ ಡಾಕ್ಟ್ರು ನನಗೆ ಕರೆಕ್ಟಾಗಿ ಕ್ಲಿಯರಾಗಿ ಹೇಳಿದರು, ಮೆಸ್ಟೆಕ್ಟಮಿ ಬೆಸ್ಟು. ಯಾಕಂದರೆ ಈಗ ಆಗಲೇ ನಂದು ಒಂದು ಸಲ ಸರ್ಜರಿ ಆಗಿದೆ. ಈಗ ಇದು ಒಂದು ಮೇಜರ್ ಸರ್ಜರಿ ನಡೆಯೋದು ದೊಡ್ಡದಾಗಿ. ಸೊ ಮತ್ತೆ ಅದರಲ್ಲಿ ಏನಾದರೂ ಪಾಸಿಟಿವ್ ಆಗಿ ಬಂದುಬಿಟ್ರೆ ಮತ್ತೆ ಕಷ್ಟ ಆಗುತ್ತೆ. ಲಿಂಫ್ ನೋಡಲ್ಲಿ ನನ್ನ ಒಂದು ಆಕ್ಸಿಲರಿ ಲಿಂಫ್ ನೋಡಲ್ಲಿ ಕೂಡ ಸ್ವಲ್ಪ ಡೌಟ್ ಇತ್ತು ಡಾಕ್ಟ್ರಿಗೆ. ರಿಪೋರ್ಟ್ಸ್ ಪ್ರಕಾರ ಇಲ್ಲಿ ನೋಡ್ಬೋದು ನೀವು. ಆ ಒಂದು ಲಿಂಫ್ ನೋಡ್ಸನ್ನು 13 ಲಿಂಫ್ ನೋಡ್ಸನ್ನು ನನಗೆ ರಿಮೂವ್ ಮಾಡಬೇಕಾಯಿತು. ಅದೇ ಒಂದು ಮೆಸ್ಟೆಕ್ಟಮಿ ಜೊತೆ ನನಗೆ ರಿಮೂವ್ ಮಾಡೋಕ್ಕೆ ನಾನು ಹೇಳಿಬಿಟ್ಟಿದ್ದೆ ಡಾಕ್ಟ್ರಿಗೆ. ಸೊ ಡೌಟ್ ಇರೋ ಕಾರಣಕ್ಕೆ ಮತ್ತೆ ನನಗೆ ಸರ್ಜರಿ ಆಪರೇಷನ್ಗಳು ಬೇಡ ಅಂತ ನಾನು ಆ ಥರ ಒಂದು ಪ್ಲ್ಯಾನನ್ನು ಹಾಕಿಸ್ಕೊಂಡು, ಸೊ ನಾನೇ ಮುಂದೆ ಬಂದು ಡಾಕ್ಟ್ರು ಪ್ಲ್ಯಾನ್ ಹೇಳಿದಾಗ ನಾನೇ ಒಪ್ಕೊಂಡೆ. ಸರಿ, ನನಗೆ ಮತ್ತೆ ಆಪರೇಷನ್ ಬೇಡ ಸರ್, ನನಗೆ ಒಂದೇ ಸಲ ರಿಕವರಿ ಆಗಬೇಕು, ಮತ್ತೆ ನನಗೆ ಇದು ಒಂದು ಆಘಾತದಲ್ಲಿ ಬೀಳೋದು ಬೇಡ ಅಂತ ನಾನೇ ಮೆಸ್ಟೆಕ್ಟಮಿಗೆ ಸೈನ್ ಮಾಡಿದೆ. ಸೊ ಅವತ್ತೇ ನೈಟು 25th ಜಾನ್ 2004 ನೈಟಲ್ಲಿ ನನಗೆ 25th ಮೆಸ್ಟೆಕ್ಟಮಿಯನ್ನು ಮಾಡಿದ್ರು. ಸೊ ಮತ್ತು ಈ ರಿಪೋರ್ಟ್ ನನಗೆ 5 ಡೇಸಲ್ಲಿ ಸಿಕ್ಬಿಡ್ತು. ನನಗೆ ನೋಡಿ, ಇಲ್ಲಿ ನೋಡ್ಬೋದು ನೀವು. ಈ ಒಂದು ರಿಪೋರ್ಟಲ್ಲಿ ನನಗೆ ಲಿಂಫ್ ನೋಡ್ಸಲ್ಲಿ ಅಂದರೆ ಯಾವುದೇ ಥರದ ಕ್ಯಾನ್ಸರ್ ಸೆಲ್ಸ್ಗಳು ಇಲ್ಲ ಅಂತ ನನಗೆ ಇಲ್ಲಿ ಬಂತು. ಕ್ಯಾನ್ಸರ್ ಸೆಲ್ಸ್ಗಳು ಲಿಂಫ್ ನೋಡಲ್ಲಿ ಇದ್ದಿದ್ರೆ ತುಂಬ ಕಷ್ಟ ಆಗ್ತಾಯಿತ್ತು ನನಗೆ. ಅದು ಸ್ಟೇಜ್ 3-4 ಹೊರಟೋಗ್ತಾಯಿತ್ತು ನನಗೆ. ಆಮೇಲೆ ಇದು ತುಂಬ ಡೇಂಜರಸ್ ಆಗ್ತಾಯಿತ್ತು ನನ್ನ ಲೈಫಿಗೆ. ಅದಕ್ಕೋಸ್ಕರ ನೋಡಿ, ಇದೆಲ್ಲ ನನಗೆ ನಾರ್ಮಲ್ ಇದು ಒಂದು ಖುಷಿ. ನನ್ನ ಒಂದು ಲಂಪ್ ಬಂದು 1.5 ಸೆಂಟಿಮೀಟರಿಂದ 2 ಸೆಂಟಿಮೀಟರ್ ಒಳಗಡೆ ಇತ್ತು. ನಾನಿಲ್ಲಿ ತೋರಿಸ್ತೀನಿ ನಿಮಗೆ. ಟ್ಯೂಮರ್ ಬಂದು ನಂದು ಇಲ್ಲಿ ನೋಡಿ 1.5 ಇಂಟು 1.5 ಸೆಂಟಿಮೀಟರ್ ಒಳಗಡೆ ಇತ್ತು ನಂದು. ಅಲ್ಲಿಗೆ ನಂದು ಒಂದು ಟ್ಯೂಮರನ್ನು ನಾನು ಬೇಗನೆ ಕಂಡುಹಿಡ್ದು ಅದನ್ನು ರಿಮೂವ್ ಮಾಡಿಸಿರೋದು ನಾನು ಒಂದು ಗ್ರೇಟ್ಫುಲ್ ಅಂತ ನನಗೆ ಫೀಲ್ ಆಗುತ್ತೆ. ಯಾಕೆಂದರೆ ನಾನು ಅದಕ್ಕೂ ಮುಂಚೆ 2 ತಿಂಗಳು ನಾನು ನೆಗ್ಲೆಕ್ಟ್ ಮಾಡಿದ್ದೆ. ನಾನು ಅದನ್ನು ಚಿಕ್ಕದಾಗಿರಬೇಕಾದ್ರೇ ತೋರಿಸ್ತಾ ಇದ್ದರೆ ನನಗೆ ಎಷ್ಟೊಂದು ಟ್ರೀಟ್ಮೆಂಟ್ ಅವಶ್ಯಕತೆ ಇರ್ತಿರಲಿಲ್ಲ ಅನ್ನಿಸ್ತಾ ಇದ್ದೆ. ಇವಾಗ ಅನ್ನಿಸ್ತಾ ಇದೆ ನನಗೆ. ಸೊ ಮತ್ತು ನನ್ನ ಈ ಒಂದು ರಿಪೋರ್ಟ್ ಆಯಿತಾ, ನಂದು ಇದೆಲ್ಲ ಆದಮೇಲೆ ನಾನು ಆಂಕೋವಿಲೆಗೆ ಹೋದೆ. ಆಂಕೋವಿಲೆಯಲ್ಲಿ ಸಜೆಸ್ಟ್ ಮಾಡಿದಾಗ ಅಲ್ಲಿ ಹೋದೆ. ಆಂಕೋವಿಲೆನಲ್ಲಿ ನನಗೆ ಒಳ್ಳೆ ಟ್ರೀಟ್ಮೆಂಟ್ ನಡೀತು. ಆ ಒಂದು ಟ್ರೀಟ್ಮೆಂಟ್ ಏನಂದರೆ ನನಗೆ 6 ಕೀಮೋಥೆರಪಿ ಮತ್ತು 15 ರೇಡಿಯೇಷನ್ಗಳನ್ನ ತಗೊಳ್ಬೇಕಾಯಿತು. ಕೀಮೋಥೆರಪಿ ಅಂದರೆ ಆಲ್ಮೋಸ್ಟ್ ತುಂಬ ಜನಕ್ಕೆ ಗೊತ್ತಿಲ್ಲ ಏನಂತ. ಕೀಮೋಥೆರಪಿಯಲ್ಲಿ ತುಂಬಾ ನಮಗೆ ನಾವು ಫಸ್ಟು ಕಳ್ಕೊಳೋದು ಹೆಣ್ಣುಮಕ್ಕಳು. ನಮ್ಮ ಒಂದು ಅಂದ ಹೆಣ್ಣು ಮಕ್ಕಳಿಗೆ ತನ್ನ ತಲೆಯ ಕೂದಲು. ಸೊ ಅದನ್ನೇ ನಾವು ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ. ಯಾಕಂದರೆ ಜೀವ ಉಳಿದ್ರೆ ನಾವು ಎಷ್ಟು ಬೇಕಾದರೂ ಹೇಗೆ ಬೇಕಾದರೂ ಇರ್ಬೋದು ಅನ್ನೋದು ಒಂದು ಚಿಂತೆ. ಸೊ 6 ಕೀಮೋಥೆರಪಿಯನ್ನು ನಾನು ತಗೊಂಡೆ. 6 ಕೀಮೋಥೆರಪಿ ಆಯಿತು ನಂದು. ಆಮೇಲೆ 15 ದಿವಸದ ಆ ಒಂದು ರೇಡಿಯೇಷನ್ ಕೋರ್ಸನ್ನು ನಾನು ಮುಗಿಸ್ದೆ. ಈ ಒಂದು ಎಲ್ಲ ನನಗೆ ಟ್ರೀಟ್ಮೆಂಟ್ ಮುಗಿಯೋಷ್ಟರಲ್ಲಿ ನನಗೆ 24th ಫುಲ್ ಇಯರ್ ಕಂಪ್ಲೀಟ್ ಆಗೋಯಿತು. ಅಂದರೆ ಕಂಪ್ಲೀಟ್ ಆಗೋ ಹೊತ್ತಿಗೆ ಬಂತು. ಆಮೇಲೆ ಅವ್ರೇನು ಮಾಡಿದ್ರು, ನನಗೆ ನನ್ನ ರಿಪೋರ್ಟ್ಸಲ್ಲಿ ಹಾರ್ಮೋನ್ ಪಾಸಿಟಿವ್ ಇದ್ದಿದ್ದರಿಂದ ಈ ಒಂದು ಹಾರ್ಮೋನ್ ಟ್ಯಾಬ್ಲೆಟನ್ನು ನನಗೆ ಡೈಲಿ ಒಂದೊಂದು ಕಂಟಿನ್ಯೂ ಮಾಡೋದಕ್ಕೆ ಕೊಟ್ಟರು. ಸೊ ನೋಡ್ಬೋದು ನೀವಿಲ್ಲಿ. ಇದರಲ್ಲಿ 20 mg ಕೊಟ್ಟಿದ್ದರು ನನಗೆ ಫಸ್ಟ್ ಟೈಮು. 20 mg ಕೊಟ್ಟಾಗ ನಾನು 3 ಮಂತ್ಸು ನನಗೇನೂ ಇರಲಿಲ್ಲ, ಎಂಥ ಪ್ರಾಬ್ಲಮ್ಮೂ ಇರಲಿಲ್ಲ. ನಾನು ಹೆಲ್ದಿಯಾಗಿ ಆ್ಯಕ್ಟಿವ್ ಆಗಿದ್ದೆ. ಚೆಕಪ್ಸ್ಗಳಿಗೆ ಮಾತ್ರ ಹೋಗ್ತಾಯಿದ್ದೆ. ಮತ್ತಿನ್ನೇನು ನನಗೇನು ಕಷ್ಟ ಅನ್ನಿಸ್ತಾ ಇರಲಿಲ್ಲ. ಮತ್ತು 3 ಮಂತ್ ಆದಮೇಲೆ ನನಗೆ ಮತ್ತೊಂದು ಆಘಾತ ಏನಂದರೆ,
ನನಗೆ ಲೇಡೀಸಲ್ಲಿ ಉಂಟಾಗುವ ತೊಂದರೆಗಳು ಅಂದರೆ ಬ್ಲೀಡಿಂಗ್ ಪ್ರಾಬ್ಲಮ್ಮು, ಗರ್ಭಕೋಶದಲ್ಲಿ ಎಲ್ಲ ನನಗೆ ಚೆನ್ನಾಗಿದ್ದೂ ನನಗೆ ಬ್ಲೀಡಿಂಗ್ ಸ್ಟಾಪ್ ಆಗ್ತಾ ಇರಲಿಲ್ಲ. ಸೊ ಆ ಒಂದು ಬ್ಲೀಡಿಂಗನ್ನು ನಿಲ್ಲಿಸೋದಕ್ಕೆ ಡಾಕ್ಟ್ರು ತುಂಬಾ ಇದು ಮೆಡಿಷನ್ಸ್ ಎಲ್ಲ ಕೊಡ್ತಾಯಿದ್ರು. ಸೊ ಅದು ಆಗ್ತಾ ಇರಲಿಲ್ಲ. ಅಂದರೆ ಅದಕ್ಕೆ ಒಂದು ರೀಸನ್ ಇತ್ತು, ಏನು ಅಂತ ಅವರು ಕಂಡುಹಿಡಿಯೋದಕ್ಕೋಸ್ಕರ ನನಗೆ ಇಲ್ಲಿ ಈ ಒಂದು ಲೆಟರನ್ನು ಕೊಟ್ಟರು. ಈ ಒಂದು ಲೆಟರ್ ಆದರೆ ನಾನು ಆ್ಯಂಕೋವಿಲ್ಯದಲ್ಲೇ ಇದನ್ನು ಮಾಡಿಸ್ಬೋದಿತ್ತು, ಬಟ್ ನನಗೆ ಅಲ್ಲಿ ಕಂಫರ್ಟಬಲ್ ಅನ್ನಿಸ್ಲಿಲ್ಲ. ನನಗೆ ನನ್ನ ಡಾಕ್ಟ್ರ್ ಹತ್ರನೇ ಹೋಗಬೇಕಿತ್ತು. ನಾನು ಎಲ್ಲಿ ಮೆಸ್ಟೆಕ್ಟಮಿ ಮಾಡಿಸಿದ್ದೀನಿ ಅಲ್ಲೇ ಹೋಗೋಣ ಅಂತ ನಾನು ನಿಯಾಸ್ ಡಾಕ್ಟರ್ ಹತ್ರನೇ ಹೋದೆ. ಸೊ ಅವರು ಬಂದು ಈ ಒಂದು ಲೆಟರನ್ನು ಓದಿದ್ರು. ನೋಡ್ಬೋದು ನೀವಿಲ್ಲಿ ಈ ಒಂದು ಲೆಟರಲ್ಲಿ ಅವ್ರೇನು ಕೊಟ್ಟಿದ್ದಾರೆ, ಏನಿಂದ ಆಗ್ತಾಯಿದೆ. ಒಂದು ನೀವು ಬಯಾಪ್ಸಿಯನ್ನು ಮಾಡಿ, ಅಂದರೆ ಬಯಾಪ್ಸಿ ಮತ್ತು ಎಂಡೋಮೆಟ್ರಿಯಲ್ ಒಂದು ಬಯಾಪ್ಸಿಯನ್ನು ಮಾಡಿ ಮತ್ತು ಗರ್ಭಕೋಶವನ್ನು ಕ್ಲೀನ್ ಮಾಡಿ, ಅಂದರೆ ಅದಕ್ಕೆ DMC ಅಂತ ಹೇಳ್ತಾರೆ, ಆ ಒಂದು ಮಾಡಿ ಅಂತ ಒಂದು ಲೆಟರ್ ಕೊಟ್ಟರು. ಸೊ ಅದನ್ನು ತಗೊಂಡು ನಾನು ನಿಯಾಸ್ ಡಾಕ್ಟ್ರು ಲೋಟಸ್ ಡಾಕ್ಟ್ರಿಗೆ ಹೋದೆ. ಲೋಟಸ್ ಡಾಕ್ಟ್ರ್ ಹತ್ರ ಅದನ್ನು ತೊಗೊಂಡು ಹೋದಾಗ ಅವರು ಅವತ್ತೇ ಅಡ್ಮಿಟ್ ಮಾಡಿಕೊಂಡ್ರು. ನನಗೆ ಅಡ್ಮಿಟ್ ಮಾಡ್ಕೊಂಡು ಮತ್ತು ನನಗೆ ಅದರಲ್ಲಿ ಏನಂತ ಬಂದಂದರೆ ಆ ಒಂದು ರಿಪೋರ್ಟ್ ನನಗೆ 4 ಡೇಸಲ್ಲೆಲ್ಲ ಸಿಕ್ಬಿಡ್ತು. 4 ಡೇಸಲ್ಲಿ ಸಿಕ್ತು ನನಗೆ. ಆ ಒಂದು ರಿಪೋರ್ಟ್ ನಾನು ಡಾಕ್ಟ್ರ್ ಫೈಲಲ್ಲಿ ಇದೆ, ನಾನು ನೆಕ್ಸ್ಟ್ ಟೈಮ್ ನಿಮಗೆ ಅದನ್ನು ತೋರಿಸ್ತೀನಿ. ಅದರಲ್ಲಿ ನನಗೆ ಸೇಮ್ ಈಗ ಲೈಫ್ ಸೇವಿಂಗ್ ಮಾತ್ರೆ ಅಂತ ನನಗೆ ಟೊಮೆಕ್ಸಿಫಿನನ್ನು ಕೊಡ್ತಾ ಇದ್ದಾರೆ ಡಾಕ್ಟ್ರು. ಟೊಮೆಕ್ಸಿಫಿನ್ ನಾನು ತಿನ್ನಲೇಬೇಕು, ಯಾಕಂದರೆ ಇದು ತಿಂದರೆ ನನಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಲ್ಲ, ಹಾರ್ಮೋನ್ಸಿಂದ ಆಗ್ತಾ ಇರೋ ಒಂದು ತೊಂದರೆಗಳೆಲ್ಲ ನಿಂತು ನನಗೆ ಮತ್ತೆ ಕ್ಯಾನ್ಸರ್ ಆಗೋದಕ್ಕೆ ಚಾನ್ಸ್ ಇಲ್ಲ ಅನ್ನೋದಕ್ಕೋಸ್ಕರ ಟೊಮೆಕ್ಸಿಫಿನ್ ನನಗೆ ಕೊಟ್ಟರು. ಟೊಮೆಕ್ಸಿಫಿನ್ 20 mgದು. ಸೊ ಈ ಒಂದು ಮಾತ್ರೆಯಿಂದನೇ ನನಗೆ ಅಷ್ಟೊಂದು ಪ್ರಾಬ್ಲಮ್ ಆಗ್ತಾಯಿದೆ. ಅಂದರೆ ಡಾಕ್ಟ್ರು ಏನು ಮಾಡ್ತಾರೆ, ಡಾಕ್ಟ್ರು ಆ ಒಂದು ಟ್ಯಾಬ್ಲೆಟನ್ನು ನಿಲ್ಲಿಸಿ ಅಂತ ಹೇಳಿಬಿಟ್ರು. ಸೊ ಲೈಫ್ ಸೇವಿಂಗ್ ಮಾತ್ರೆ ಬೇಕೇ ಬೇಕು ನನಗೆ. ಇದನ್ನು ನಿಲ್ಲಿಸಿದ್ರೆ ನನಗೆ ಮತ್ತೆ ಕ್ಯಾನ್ಸರ್ ಆಗೋ ಚಾನ್ಸಸ್ ತುಂಬ ಇದೆ, 99% ಇದೆ ಅಂತ ಡಾಕ್ಟ್ರು ಹೇಳಿದರು. ಸೊ ಅದಕ್ಕೋಸ್ಕರ ಗರ್ಭಕೋಶದ ಕೆಲಸವನ್ನೇ ನಿಲ್ಲಿಸೋಣ ನಾವು. ಸೊ ಅಂತ ಆ ಒಂದು ರಿಪೋರ್ಟನ್ನು ನೋಡಿಬಿಟ್ಟು ನನಗೆ ಡಾಕ್ಟ್ರು ಗರ್ಭಕೋಶದ ಕೆಲಸ ಅಂದರೆ ಯೂಟರಸ್ ಕೆಲಸ ಮತ್ತು ಓವರೀಸ್ ಕೆಲಸವನ್ನು ಡ್ರಾಪ್ ಮಾಡೋದು, ಅಂದರೆ ಆ ಒಂದು ಫಂಕ್ಷನ್ಸ್ಗಳು ಮಾಡುವ ಕೆಲಸಗಳನ್ನೇ ನಾವು ಸ್ಟಾಪ್ ಮಾಡೋಣ ಅಂತ ಒಂದು ನನಗೆ ಪ್ಲ್ಯಾನ್ ಕೊಟ್ಟರು. ಸೊ ಅದಕ್ಕೆ ಮತ್ತೆ ಇಷ್ಟೊಂದು ಕಷ್ಟಗಳು ಪಡಬೇಕಾಯಿತು. ಒಂದು ಇಂಜೆಕ್ಷನ್ ಕಾಸ್ಟ್ ಬಂದು ಅದು 70,000ರಿಂದ 80,000. ಸೊ ಆ ಒಂದು ಇಂಜೆಕ್ಷನ್ ನನಗೆ 3 ತಿಂಗಳಿಗೆ ಒಂದೊಂದು ಸಲ ತೊಗೊಳ್ಬೇಕಾಗುತ್ತೆ. ಒಂದು ಕೋರ್ಸನ್ನು ಅಂದರೆ ಒಂದು ಇಂಜೆಕ್ಷನನ್ನು ನಾನು ಮುಗಿಸಿದ್ದೀನಿ ಮೊನ್ನೆ. ಸೊ ಆ ಒಂದು ಇಂಜೆಕ್ಷನ್ ಮುಗಿಸಿದ ಮೇಲೆ ಮತ್ತೆ ನನಗೆ ಟೊಮೆಕ್ಸಿಫಿನ್ 10 mgದು ಡೈಲಿ 2 ತಿನ್ನೋದಕ್ಕೆ ಕೊಟ್ಟಿದ್ದಾರೆ. ಸೊ ಟೊಮೆಕ್ಸಿಫಿನ್ ತಿನ್ನಲೇಬೇಕು ನಾನು, ಯಾಕೆ ಅಂದರೆ ಇದರಲ್ಲಿ ನನಗೆ ಲೈಫ್ ಸೇವ್ ಮಾಡೋ ಟ್ಯಾಬ್ಲೆಟ್ ಇದು. ಇದನ್ನು ನಿಲ್ಲಿಸಿದ್ರೆ ನನಗೆ ಮತ್ತೆ ಕ್ಯಾನ್ಸರ್ ಆಗೋ ಚಾನ್ಸಸ್ ತುಂಬ ಇದೆ. ಸೊ ಮತ್ತು ಇನ್ನೂ ಒಂದು ಏನಂದರೆ ಈ ಒಂದು ಬ್ರೆಸ್ಟ್ ಕ್ಯಾನ್ಸರಿಂದ ಹಾರ್ಮೋನ್ ಪಾಸಿಟಿವ್ ಇರೋದ್ರಿಂದ ನನಗೆ ಈ ಒಂದು ಬ್ರೆಸ್ಟ್ ಕ್ಯಾನ್ಸರ್ ಮತ್ತೆ ನನಗೆ ಗರ್ಭಕೋಶಕ್ಕೆ ಆಗೋ ಚಾನ್ಸಸ್ ಇದೆ ಅಂತಲೂ ಕೂಡ ಹೇಳಿದ್ದಾರೆ ಡಾಕ್ಟ್ರು. ಸೊ ಅದಕ್ಕೋಸ್ಕರ ನಾನು ಟೊಮೆಕ್ಸಿಫಿನ್ನನ್ನು ತೊಗೊಳ್ಳೇಬೇಕು ಮತ್ತು ಇಂಜೆಕ್ಷನ್ಸ್ಗಳನ್ನು ನಾನು ಕಂಟಿನ್ಯೂ 1 ಇಯರ್ವರೆಗೂ ಮಾಡಲೇಬೇಕು, 3 ಮಂತ್ಸ್ಗೊಂದ್ಸಲ. ಮತ್ತು ನಾನು 35ನೇ ವರ್ಷ ನಂದು ಕಂಪ್ಲೀಟ್ ಆಗಿದೆ. ಅದರಲ್ಲಿ ನಾನು ಈಗಲೇ 5 ಸಲ ನಾನು ಆಪ್ರೇಷನ್ ಥಿಯೇಟ್ರಿಗೆ ಒಳಗಡೆ ಹೋಗಿ ಬಂದಿದ್ದೇನೆ. ಸೊ ಇದು ಒಂದು ಆಘಾತ ನನಗೆ. ಸೊ ನನ್ನ ವಿಡಿಯೋವನ್ನು ನೀವೆಲ್ಲ ತುಂಬ ಚೆನ್ನಾಗಿ ನೋಡ್ತಾ ಇದ್ದೀರಾ, ತುಂಬ ಚೆನ್ನಾಗಿ ನನ್ನ ಜೊತೆ ನೀವೆಲ್ಲ ಬ್ಲೆಸ್ಸಿಂಗ್ಸು ವಿಶಸ್ಸನ್ನು ಕೊಡ್ತಾ ಇದ್ದೀರಾ. ನಿಮ್ಮ ಒಂದು ಪ್ರೀತಿಯನ್ನು ನಾನು ಮರೆಯೋಕ್ಕಾಗಲ್ಲ. ಸೊ ಮತ್ತೆ ನಾನು ನೆಕ್ಸ್ಟ್ ನನ್ನ ಹೆಲ್ತ್ ಅಪ್ಡೇಟನ್ನು ನಿಮಗೆ ಕೊಡ್ತಾ ಇರ್ತೀನಿ. ಸೊ ಯಾರೇ ಆಗಲಿ ಹೆಣ್ಮಕ್ಳು ಎಷ್ಟೇ ವಯಸ್ಸಿರಲಿ, ನೋಡಿ ವಯಸ್ಸು ಅಂತ ಇಲ್ಲ. ಇದರಲ್ಲಿ ತುಂಬ ಜನ ಹೇಳೋದು ಏನಂದರೆ ಈ ಒಂದು ಬ್ರೆಸ್ಟ್ ಕ್ಯಾನ್ಸರಲ್ಲಿ ಬರೋದು ಒಂದು ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ ಮಾತ್ರ ಹಾರ್ಮೋನ್ಸಿಂದ ಬರುತ್ತೆ ಅಂತ. ನಮ್ಮ ಅಜ್ಜಿ ನಮ್ಮಮ್ಮ ಎಲ್ಲ ತುಂಬ ಚೆನ್ನಾಗಿದ್ದಾರೆ. ಸೊ ಹೆಣ್ಮಕ್ಳು ತುಂಬಾ ಅಲರ್ಟ್ ಆಗಿರಿ, ಯಾಕೆ ಅಂದರೆ ಈ ವಯಸ್ಸಲ್ಲಿ ನಾನು 16ನೇ ಒಂದು ವಯಸ್ಸಿನ ಒಂದು ಹುಡುಗಿಯನ್ನು ನಾನು ಹಾಸ್ಪಿಟಲಲ್ಲಿ ನೋಡಿದ್ದೀನಿ. ಸೇಮ್ ಬ್ರೆಸ್ಟ್ ಕ್ಯಾನ್ಸರ್ ಅವಳು ವಯಸ್ಸೇನು ಹೇಳಿ SSLC ಓದೋ ಹುಡುಗಿ. ಸೊ ಇದಕ್ಕೆ ವಯಸ್ಸಿಲ್ಲ, ಮಿತಿ ಇಲ್ಲ, ಏನಿಲ್ಲ. ಸೊ ನೀವು ಅಲರ್ಟ್ ಆಗಿ ನಿಮ್ಮ ಒಂದು ಹೆಲ್ತ್ ಬಗ್ಗೆ ನೀವು ಕಾಳಜಿಯನ್ನು ತಗೊಳ್ಳಿ. ತುಂಬ ಬೇಗ, ಆದಷ್ಟು ಬೇಗ ನೀವು ಎಷ್ಟು ಬೇಗ ಅಲರ್ಟ್ ಆಗಿರ್ತೀರ ಅಷ್ಟು ಬೇಗ ನೀವು ಹೆಲ್ತನ್ನು ಕಾಪಾಡ್ಬೋದು. ನಾನು ನೋಡೋ ಪ್ರಕಾರ, ನಾನು ನೋಡ್ತಾ ಇರೋ ಒಂದು ವಿಷಯದಲ್ಲಿ ಹಾಸ್ಪಿಟಲಲ್ಲಿ ತುಂಬ ಜನ ಈಗ ತುಂಬ ಸ್ಟೇಜ್ ದಾಟಿ ಬರ್ತಾ ಇದ್ದಾರೆ. ಈ ಒಂದು ಲಕ್ ನನಗೆ ಇದೆ ಅಂತ ಎಲ್ರಿಗೂ ಸಿಗಲ್ಲ. ಸೊ ನಿಮ್ಮ ಕೈಯಲ್ಲಿ ನಿಮ್ಮ ಒಂದು ಹೆಲ್ತನ್ನು ಇಟ್ಕೊಳ್ಳಿ. ಆದಷ್ಟು ನಿಮ್ಮ ಒಂದು ಸೆಲ್ಫ್ ಎಕ್ಸಾಮಿನೇಷನನ್ನು ಮಾಡ್ಕೊಂಡು ನೀವು ಒಂದು ಪ್ರತಿ ತಿಂಗಳು ನಿಮ್ಮ ಒಂದು ಸೆಲ್ಫ್ ಎಕ್ಸಾಮಿನೇಷನ್ ಮಾಡ್ಕೊಂಡು ನಿಮ್ಮ ಒಂದು ಹೆಲ್ತನ್ನು ನೀವು ಚೆನ್ನಾಗಿ ಇಟ್ಕೊಳ್ಳಿ. ಸೊ ನನ್ನ ಒಂದು ಟ್ರೀಟ್ಮೆಂಟು ನನಗೆ ಲಾಂಗ್ ಆಗೋಯಿತು. ನನ್ನ ಟ್ರೀಟ್ಮೆಂಟ್ ಮುಗಿಯೋಷ್ಟರಲ್ಲಿ 2.5 ವರ್ಷ ಆಗುತ್ತೆ ಫುಲ್. ಇವಾಗ 1 ವರ್ಷ 3 ತಿಂಗಳು ನಾನು ಕಂಪ್ಲೀಟ್ ಮಾಡಿದ್ದೀನಿ. ಇನ್ನೂ 1 ವರ್ಷ 3 ತಿಂಗಳು ನನ್ನ
ತಲೆ ಮೇಲೆ ಈ ಒಂದು ಟ್ರೀಟ್ಮೆಂಟ್ ಇದೆ. ಸೊ ಕ್ಯಾನ್ಸರಿಂದ ಭಯ ಏನಿಲ್ಲ, ಕ್ಯಾನ್ಸರಿಂದ ಮಾಡುವ ಟ್ರೀಟ್ಮೆಂಟ್ಗಳಿಂದ ಸ್ವಲ್ಪ ಭಯ ನನಗೆ ಅಷ್ಟೇ. ಅದರಲ್ಲಿ ಎಲ್ಲ ತುಂಬ ಹೆವಿ ಪವರ್ಫುಲ್ ಆಗಿರುತ್ತೆ, ಅದೆಲ್ಲ ಡೋಸ್ಗಳು, ನಮ್ಮನ್ನು ಜೀವವನ್ನು ತೆಗೆದು ಮತ್ತೆ ಜೀವ ಹಾಕುವಂಥ ಡೋಸ್ಗಳು ಅದು. ಸೊ ಎಲ್ಲ ಅಲರ್ಟ್ ಆಗಿರಿ. ಮತ್ತು ನನ್ನ ವಿಡಿಯೋಸನ್ನು ಯಾರೆಲ್ಲ ನೋಡ್ತಾ ಇದ್ದೀರಾ ಅದನ್ನೇ ವಿಡಿಯೋಸ್ಗಳಿಗೆ ಒಂದೊಂದು ಕಮೆಂಟ್ ಹಾಕಿ, ಲೈಕ್ ಮಾಡಿ, ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಬೆಲ್ಲೈಕನನ್ನು ಆನ್ ಮಾಡ್ಕೊಳ್ಳಿ, ಅದರಿಂದ ನಿಮಗೆ ನನ್ನ ವಿಡಿಯೋಸ್ಗಳು ಬೇಗನೆ ತಲುಪುತ್ತೆ ನಿಮ್ಮ ಹತ್ರ. ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ನನ್ನ ಒಂದು ವಿಡಿಯೋವನ್ನು ನೋಡಿ ನನಗೆ ಇಷ್ಟೊಂದು ಪ್ರೀತಿಯನ್ನು ನೀವು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಮತ್ತೆ ಒಂದು ವಿಡಿಯೋವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೆಕ್ಸ್ಟ್ ನನ್ನ ಹೆಲ್ತ್ ಅಪ್ಡೇಟ್ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್.